ಥ್ಯಾಂಕ್ ಯು ಭೀಮನಾಯಕ್. ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಂದು ಕಡೆ ಇವತ್ತು ಮಂಡ್ಯದ ಮಳವಳ್ಳಿಯಲ್ಲಿ 20 ಅಡಿ ಆಳದ ನಾಲೆಯಲ್ಲಿ 6 ವರ್ಷದ ಆನೆಯೊಂದು ಬಿದ್ದು ಕಳೆದ 3 ದಿನಗಳಿಂದ ಪರದಾಡ್ತಾ ಇತ್ತು. ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅದನ್ನ ಮೇಲಕ್ಕೆ ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಆಪರೇಷನ್ ಗಜೇಂದ್ರ ಬಿಗ್ ಸಕ್ಸಸ್ ಆಗಿದೆ. ನಾಲೆಗೆ ಬಿದ್ದ ಮರಿ ಕಾಡಾನೆಯನ್ನ ರಕ್ಷಣೆಯನ್ನ ಮಾಡಲಾಗಿದೆ. ಸುರಕ್ಷಿತವಾಗಿ ಮರಿ ಕಾಡಾನೆಯನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ಆನೆಯನ್ನ ಸ್ಥಳಾಂತರ ಮಾಡುವ ಕೆಲಸ ಆಗಿದೆ. 20 ಅಡಿ ಆಳದ ನಾಲೆಯಲ್ಲಿ ಬಿದ್ದಿತ್ತದು. ಕಳೆದ 3 ದಿನದಿಂದ ಪರದಾಡ್ತಾ ಇತ್ತು. ಇವತ್ತು ಅದನ್ನ ಮೇಲಕ್ಕೆತ್ತುವಂತ ಕೆಲಸವನ್ನ ಮಾಡಲಾಗಿದೆ. ಅದಕ್ಕೆ ಅರವಳಿಕೆ ಮದ್ದನ್ನು ಕೊಟ್ಟು ಆ ನಂತರ ಅದಕ್ಕೆ ಪ್ರಜ್ಞಾವಸ್ಥೆಗೆ ತೆರಳಿದ ನಂತರ ಅದನ್ನ ಒಂದು ಲಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿ ಅದನ್ನ ಈಗ ಸುರಕ್ಷಿತವಾಗಿ ಕಾಡಿಗೆ ಸ್ಥಳಾಂತರ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅರಣ್ಯ ಇಲಾಖೆಗೆ ಬಿಟ್ಟಿದ್ದಾರೆ. ಆಪರೇಷನ್ ಗಜೇಂದ್ರ ಸಕ್ಸಸ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಅರಣ್ಯ ಇಲಾಖೆಗೆ ಆನೆಯನ್ನ ಬಿಡುವಂತ ಕೆಲಸ ಆಗ್ತಾ ಇದೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿಯ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ನಾಲೆಗೆ ಆನೆಯೊಂದು ಬಿದ್ದಿತ್ತು. ಕಳೆದ 3 ದಿನಗಳಿಂದ ಆನೆ ಮೇಲೆ ಬರಲಾರದಂತೆ ನರಳಾಡ್ತಿತ್ತು. ನಿನ್ನೆ ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಂಡಿದ್ರು. ನಿನ್ನೆ ಸಂಜೆ ಆ ಕಾರ್ಯಾಚರಣೆಯನ್ನು ಆರಂಭಿಸಿದ್ರು. ಆದ್ರೆ ಇನ್ನು ನಾಲೆ ಆಳವಾಗಿದ್ದ ಕಾರಣಕ್ಕಾಗಿ ಆ ಕಾರ್ಯಾಚರಣೆ ಸಕ್ಸಸ್ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಆ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ಸುಮಾರು ಬೆಳಿಗ್ಗೆಯಿಂದಲೇ ಒಂದಷ್ಟು ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದ್ರು. ಸುಮಾರು 3 ಗಂಟೆಗಳ ಕಾಲ ನಡೆದಂತ ಕಾರ್ಯಾಚರಣೆ ಯಶಸ್ವಿಯಾಗಿರುವಂತದ್ದು. ಅಂದ್ರೆ ಮೊದಲಿಗೆ ಅವರು ಒಂದು ಕಂಟೈನರ್ ಅನ್ನ ನಾಲೆಯಲ್ಲಿ ಇಳಿಸಿದ್ರು. ಆ ಕಂಟೈನರ್ಗೆ ಆ ನಾಲೆ ಅಂದ್ರೆ ಆನೆಯನ್ನ ಕಳಿಸಿ, ಅಂದ್ರೆ ಏನು ಅರವಳಿಕೆ ಮದ್ದನ್ನ ನೀಡುವಂತದ್ದು. ಅರವಳಿಕೆ ಮದ್ದ ನೀಡಿದ್ಮೇಲೆ ಆ ಅಂದ್ರೆ ಅದರ ಆಕ್ಟಿವಿಟೀಸ್ ಏನಾಯ್ತದೆ ಅಗ್ರೆಸಿವ್, ಅದು ಕಡಿಮೆ ಆಗ್ತದೆ. ಆನಂತರ ಆ ಕಂಟೈನರ್ ಒಳಗಡೆ ಅದನ್ನ ಕಳಿಸಿ ಆನಂತರ ಅದನ್ನ ಮೇಲೆತ್ತುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಬಳಿಕ ಮತ್ತೊಂದು ಅರವಳಿಕೆ ಮದ್ದನ್ನ ನೀಡಿ ಆನಂತರ ಏನು ಆನೆ ಅಂದ್ರೆ ಅರೆ ಪ್ರಜ್ಞಾವಸ್ಥೆಗೆ ಹೋಯ್ತು. ಆನಂತರ ಒಂದು ಪ್ಲಾಟ್ಫಾರ್ಮ್ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ರು. ಅದರ ಮೂಲಕ ಆನೆಯ ಕಾಲುಗಳನ್ನ ಕಟ್ಟಿ, ಅಂದ್ರೆ ಏನು ಒಂದು ಆನೆ ಕಾಲ್ಗಳನ್ನ ಬೆಲ್ಟ್ ಇಂದ ಕಟ್ಟಿ ಆನಂತರ ಆನೆಯನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಒಂದು ವೈದ್ಯರು ಆರೋಗ್ಯ ತಪಾಸಣೆಯನ್ನ ಮಾಡಿದ್ರು. ಅದು ಸದ್ಯಕ್ಕೆ ಸ್ಥಿರವಾಗಿದ್ದ ಕಾರಣಕ್ಕಾಗಿ ಕಾವೇರಿ ವನ್ಯಧಾಮಕ್ಕೆ ಈಗ ಬಿಟ್ಟಿರುವಂತದ್ದು. ಸದ್ಯ ಸಕ್ಸಸ್ ಆಗಿರುವಂತದ್ದು. ಅಂದ್ರೆ 3 ದಿನಗಳಿಂದ ನಾಲೆಯಲ್ಲಿ ಸಿಲುಕಿ ನರಳಾಡ್ತಿದ್ದಂತ ಒಂದು ಏನು ಆನೆ ಈ ಸದ್ಯಕ್ಕೆ ಕಾಡಿಗೆ ಹೋಗಿರುವಂತದ್ದು. ಅದ್ರ ಜೊತೆಗೆ 2-3 ದಿನಗಳ ಕಾಲ ಆನೆಯ ಮೇಲೆ ನಿಗಾವನ್ನ ಇಟ್ಟಿರುವಂತದ್ದು. ಅಂದ್ರೆ ಅದರ ಚಲನವಲನ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಂದು ಗಮನವನ್ನ ಇಟ್ಟಿದ್ದಾರೆ. ಅದರ ಆರೋಗ್ಯ ಸ್ಥಿತಿ ಏನಾದ್ರೂ ಏರುಪೇರಾದ್ರೆ ಅದನ್ನ ಮತ್ತೆ ಆರೈಕೆ ಮಾಡುವಂತ ಕೆಲಸ ಕೂಡ ಮುಂದಾಗಿರುವಂತದ್ದು. ಸದ್ಯ ಈಗ ಆನೆ ಕಾರ್ಯಾಚರಣೆ ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿ ಆಗಿರುವಂತದ್ದು. ಸದ್ಯ ಆನೆಯನ್ನ ಅರಣ್ಯಕ್ಕೆ ಬಿಡಲಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಭೀಮನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಇವತ್ತು ಮಂಡ್ಯದ ಮಳವಳ್ಳಿಯಲ್ಲಿ 20 ಅಡಿ ಆಳದ ನಾಲೆಯಲ್ಲಿ 6 ವರ್ಷದ ಆನೆಯೊಂದು ಬಿದ್ದು ಕಳೆದ 3 ದಿನಗಳಿಂದ ಪರದಾಡ್ತಾ ಇತ್ತು. ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅದನ್ನ ಮೇಲಕ್ಕೆ ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಆಪರೇಷನ್ ಗಜೇಂದ್ರ ಬಿಗ್ ಸಕ್ಸಸ್ ಆಗಿದೆ. ನಾಲೆಗೆ ಬಿದ್ದ ಮರಿ ಕಾಡಾನೆಯನ್ನ ರಕ್ಷಣೆಯನ್ನ ಮಾಡಲಾಗಿದೆ. ಸುರಕ್ಷಿತವಾಗಿ ಮರಿ ಕಾಡಾನೆಯನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ಆನೆಯನ್ನ ಸ್ಥಳಾಂತರ ಮಾಡುವ ಕೆಲಸ ಆಗಿದೆ. 20 ಅಡಿ ಆಳದ ನಾಲೆಯಲ್ಲಿ ಬಿದ್ದಿತ್ತದು. ಕಳೆದ 3 ದಿನದಿಂದ ಪರದಾಡ್ತಾ ಇತ್ತು. ಇವತ್ತು ಅದನ್ನ ಮೇಲಕ್ಕೆತ್ತುವಂತ ಕೆಲಸವನ್ನ ಮಾಡಲಾಗಿದೆ. ಅದಕ್ಕೆ ಅರವಳಿಕೆ ಮದ್ದನ್ನ ಕೊಟ್ಟು ಆ ನಂತರ ಅದಕ್ಕೆ ಪ್ರಜ್ಞಾವಸ್ಥೆಗೆ ತೆರಳಿದ ನಂತರ ಅದನ್ನ ಒಂದು ಲಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿ ಅದನ್ನ ಈಗ ಸುರಕ್ಷಿತವಾಗಿ ಕಾಡಿಗೆ ಸ್ಥಳಾಂತರ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅರಣ್ಯ ಇಲಾಖೆಗೆ ಬಿಟ್ಟಿದ್ದಾರೆ. ಆಪರೇಷನ್ ಗಜೇಂದ್ರ ಸಕ್ಸಸ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಅರಣ್ಯ ಇಲಾಖೆಗೆ ಆನೆಯನ್ನ ಬಿಡುವಂತ ಕೆಲಸ ಆಗ್ತಾ ಇದೆ, ಮಾಹಿತಿ ಕೊಡೋದಾದ್ರೆ.
ನಾಗೇಂದ್ರ ಬಾಬು, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿಯ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ನಾಲೆಗೆ ಆನೆಯೊಂದು ಬಿದ್ದಿತ್ತು. ಕಳೆದ 3 ದಿನಗಳಿಂದ ಆನೆ ಮೇಲೆ ಬರಲಾರದಂತೆ ನರಳಾಡ್ತಿತ್ತು. ನಿನ್ನೆ ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಂಡಿದ್ರು. ನಿನ್ನೆ ಸಂಜೆ ಆ ಕಾರ್ಯಾಚರಣೆಯನ್ನು ಆರಂಭಿಸಿದ್ರು. ಆದ್ರೆ ಇನ್ನು ನಾಲೆ ಆಳವಾಗಿದ್ದ ಕಾರಣಕ್ಕಾಗಿ ಆ ಕಾರ್ಯಾಚರಣೆ ಸಕ್ಸಸ್ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಆ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ಸುಮಾರು ಬೆಳಿಗ್ಗೆಯಿಂದಲೇ ಒಂದಷ್ಟು ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದ್ರು. ಸುಮಾರು 3 ಗಂಟೆಗಳ ಕಾಲ ನಡೆದಂತ ಕಾರ್ಯಾಚರಣೆ ಯಶಸ್ವಿಯಾಗಿರುವಂತದ್ದು. ಅಂದ್ರೆ ಮೊದಲಿಗೆ ಅವರು ಒಂದು ಕಂಟೈನರ್ ಅನ್ನ ನಾಲೆಯಲ್ಲಿ ಇಳಿಸಿದ್ರು. ಆ ಕಂಟೈನರ್ಗೆ ಆ ನಾಲೆ ಅಂದ್ರೆ ಆನೆಯನ್ನ ಕಳಿಸಿ, ಅಂದ್ರೆ ಏನು ಅರವಳಿಕೆಯ ಮದ್ದನ್ನ ನೀಡುವಂತದ್ದು. ಅರವಳಿಕೆ ಮದ್ದ ನೀಡಿದ್ಮೇಲೆ ಆ ಅಂದ್ರೆ ಅದರ ಆಕ್ಟಿವಿಟೀಸ್ ಏನಾಗಿದೆ ಅಗ್ರೆಸಿವ್, ಅದು ಕಡಿಮೆ ಆಗ್ತದೆ. ಆನಂತರ ಆ ಕಂಟೈನರ್ ಒಳಗಡೆ ಅದನ್ನ ಕಳಿಸಿ ಆನಂತರ ಅದನ್ನ ಮೇಲೆತ್ತುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಬಳಿಕ ಮತ್ತೊಂದು ಅರವಳಿಕೆ ಮದ್ದನ್ನ ನೀಡಿ ಆನಂತರ ಏನು ಆನೆ ಅಂದ್ರೆ ಅರೆ ಪ್ರಜ್ಞಾವಸ್ಥೆಗೆ ಹೋಯ್ತು. ಆನಂತರ ಒಂದು ಪ್ಲಾಟ್ಫಾರ್ಮ್ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ರು. ಅದರ ಮೂಲಕ ಆನೆಯ ಕಾಲುಗಳನ್ನ ಕಟ್ಟಿ, ಅಂದ್ರೆ ಏನೋ ಒಂದು ಆನೆ ಕಾಲ್ಗಳನ್ನ ಬೆಲ್ಟ್ ಇಂದ ಕಟ್ಟಿ ಆನಂತರ ಆನೆಯನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಒಂದು ವೈದ್ಯರು ಆರೋಗ್ಯ ತಪಾಸಣೆಯನ್ನ ಮಾಡಿದ್ರು. ಅದು ಸದ್ಯಕ್ಕೆ ಸ್ಥಿರವಾಗಿದ್ದ ಕಾರಣಕ್ಕಾಗಿ ಕಾವೇರಿ ವನ್ಯಧಾಮಕ್ಕೆ ಈಗ ಬಿಟ್ಟಿರುವಂತದ್ದು. ಸದ್ಯ ಸಕ್ಸಸ್ ಆಗಿರುವಂತದ್ದು. ಅಂದ್ರೆ 3 ದಿನಗಳಿಂದ ನಾಲೆಯಲ್ಲಿ ಸಿಲುಕಿ ನರಳಾಡ್ತಿದ್ದಂತ ಒಂದು ಏನು ಆನೆ ಈ ಸದ್ಯಕ್ಕೆ ಕಾಡಿಗೆ ಹೋಗಿರುವಂತದ್ದು. ಅದ್ರ ಜೊತೆಗೆ 2-3 ದಿನಗಳ ಕಾಲ ಆನೆಯ ಮೇಲೆ ನಿಗಾವನ್ನ ಇಟ್ಟಿರುವಂತದ್ದು. ಅಂದ್ರೆ ಅದರ ಚಲನವಲನ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಒಂದು ಗಮನವನ್ನ ಇಟ್ಟಿದ್ದಾರೆ. ಅದರ ಆರೋಗ್ಯ ಸ್ಥಿತಿ ಏನಾದ್ರೂ ಏರುಪೇರಾದ್ರೆ ಅದನ್ನ ಮತ್ತೆ ಆರೈಕೆ ಮಾಡುವಂತ ಕೆಲಸ ಕೂಡ ಮುಂದಾಗಿರುವಂತದ್ದು. ಸದ್ಯ ಈಗ ಆನೆ ಕಾರ್ಯಾಚರಣೆ ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿ ಆಗಿರುವಂತದ್ದು. ಸದ್ಯ ಆನೆಯನ್ನ ಅರಣ್ಯಕ್ಕೆ ಬಿಡಲಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಭೀಮನಾಯಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಇವತ್ತು ಮಂಡ್ಯದ ಮಳವಳ್ಳಿಯಲ್ಲಿ 20 ಅಡಿ ಆಳದ ನಾಲೆಯಲ್ಲಿ 6 ವರ್ಷದ ಆನೆಯೊಂದು ಬಿದ್ದು ಕಳೆದ 3 ದಿನಗಳಿಂದ ಪರದಾಡ್ತಾ ಇತ್ತು. ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅದನ್ನ ಮೇಲಕ್ಕೆ ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಆಪರೇಷನ್ ಗಜೇಂದ್ರ ಬಿಗ್ ಸಕ್ಸಸ್ ಆಗಿದೆ. ನಾಲೆಗೆ ಬಿದ್ದ ಮರಿ ಕಾಡಾನೆಯನ್ನ ರಕ್ಷಣೆಯನ್ನ ಮಾಡಲಾಗಿದೆ. ಸುರಕ್ಷಿತವಾಗಿ ಮರಿ ಕಾಡಾನೆಯನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ಆನೆಯನ್ನ ಸ್ಥಳಾಂತರ ಮಾಡುವ ಕೆಲಸ ಆಗಿದೆ. 20 ಅಡಿ ಆಳದ ನಾಲೆಯಲ್ಲಿ ಬಿದ್ದಿದ್ದದು. ಕಳೆದ 3 ದಿನದಿಂದ ಪರದಾಡ್ತಾ ಇತ್ತು. ಇವತ್ತು ಅದನ್ನ ಮೇಲಕ್ಕೆತ್ತುವಂತ ಕೆಲಸವನ್ನ ಮಾಡಲಾಗಿದೆ. ಅದಕ್ಕೆ ಅರವಳಿಕೆ ಮದ್ದನ್ನು ಕೊಟ್ಟು ಆ ನಂತರ ಅದಕ್ಕೆ ಪ್ರಜ್ಞಾವಸ್ಥೆಗೆ ತೆರಳಿದ ನಂತರ ಅದನ್ನು ಒಂದು ಲಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿ ಅದನ್ನು ಈಗ ಸುರಕ್ಷಿತವಾಗಿ ಕಾಡಿಗೆ ಸ್ಥಳಾಂತರ ಮಾಡುವ ಕೆಲಸವನ್ನು ಮಾಡಲಾಗಿದೆ.